ಪುತ್ತೂರು ಸರ್ಕಾರಿ ಮೆಡಿಕಲ್ ಕಾಲೇಜಿಗೆ 574.79 ಕೋಟಿ ಅನುದಾನಕ್ಕೆ ರಾಜ್ಯ ಸರ್ಕಾರದಿಂದ ಆಡಳಿತಾತ್ಮಕ ಅನುಮೋದನೆ ದೊರೆತಿದ್ದು, ಈ ಹಿನ್ನೆಲೆಯಲ್ಲಿ ಪುತ್ತೂರು ನಗರದ ಬಸ್ ನಿಲ್ದಾಣದ ಬಳಿಯಲ್ಲಿನ ಗಾಂಧಿಕಟ್ಟೆ ಮುಂಭಾಗದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ಸಂಯೋಜಕರಾದ ಕಾವು ಹೇಮನಾಥ್ ಶೆಟ್ಟಿ ಅವರು ಚುನಾವಣಾ ಸಂದರ್ಭದಲ್ಲಿ ನೀಡಲಾದ ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಲ್ಲಿ ಪುತ್ತೂರಿಗೆ ಸರ್ಕಾರಿ ಮೆಡಿಕಲ್ ಕಾಲೇಜು ನಿರ್ಮಾಣ ಮಾಡಲಾಗುವುದು ಎಂದು ಭರವಸೆ ನೀಡಲಾಗಿತ್ತು. ಇದೀಗ ಶಾಸಕ ಅಶೋಕ್ ಕುಮಾರ್ ರೈ ಅವರು ಈ ಮಾತನ್ನ ಉಳಿಸುವ ನಿಟ್ಟಿನಲ್ಲಿ ಸತತ ಪ್ರಯತ್ನ ನಡೆಸಿ ಕೊಟ್ಟ ಮಾತನ್ನ ಉಳಿಸಿಕೊಂಡಿದ್ದಾರೆ. ಪುತ್ತೂರಿನಲ್ಲಿ ಮೆಡಿಕಲ್ ಕಾಲೇಜು ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂದು ವಿರೋಧ ಪಕ್ಷದವರು ಟೀಕಿಸಿದರು. ಶಾಸಕರಿಗೆ ಸಾಕಷ್ಟು ನೋವುಂಟು ಮಾಡುವ ರೀತಿಯಲ್ಲಿ ಹೇಳಿಕೆಯನ್ನ ನೀಡಿದ್ರು. ಶಾಸಕರ ಪ್ರಯತ್ನವನ್ನ ಅವರು ಸ್ವಾಗತಿಸಬೇಕಾಗಿತ್ತು, ಬದಲಿಗೆ ಟೀಕಿಸುವುದರಲ್ಲಿ ನಿರತರಾಗಿದ್ದಾರೆ. ಆದರೆ ಈಗ ಶಾಸಕರು ವಿರೋಧ ಪಕ್ಷದವರ ಟೀಕೆಗೆ ತನ್ನ ಕೆಲಸದ ಮೂಲಕ ಸರಿಯಾದ ಉತ್ತರವನ್ನ ನೀಡಿದ್ದಾರೆ ಎಂದರು. ಐತಿಹಾಸಿಕ ವಿಚಾರ ಒಂದು ನಮಗೆ ಪುತ್ತೂರಿಗೆ ಬಂದೊದಗಿದೆ. ಅದು ಮೆಡಿಕಲ್ ಕಾಲೇಜಿನಲ್ಲಿ 574 ಕೋಟಿ ಇವತ್ತು ವಿಧಾನಸಭೆಯಲ್ಲಿ ಮಂಜೂರಾತಿಗೊಂಡಿದೆ. ಬಹಳ ಖುಷಿಯಾಗಿತ್ತು. ಯಾಕಂದ್ರೆ ಟೀಕೆ ಟಿಪ್ಪಣಿಗಳು ಬಂದಿದೆ, ಅನೇಕ ಟೀಕೆ ಟಿಪ್ಪಣಿಗಳು ನಮಗೆ ಬಂದಿದೆ. ಆದ್ರೆ ಶಾಸಕರು ಯಾವುದೇ ಟೀಕೆ ಟಿಪ್ಪಣಿಯನ್ನು ಅದು ಮನ್ನಿಸದೆ ಮಾನ್ಯ ವಿಧಾನಸಭೆಯಲ್ಲಿ ಇವತ್ತು 574.79 ಕೋಟಿ ಅನುದಾನವನ್ನು ದೊರಕಿಸಿಕೊಡುವಲ್ಲಿ ಸಫಲವಾಗಿದೆ. ನಾವೆಲ್ಲ ಖುಷಿ ಪಡ್ತಾ ಇದ್ದೇವೆ. ಆ ಮೂಲಕ ನಾವು ಎಲ್ಲರಿಗೂ ಒಂದು ರಾಜಕೀಯವಾಗಿ ನಾವು ಕರ್ತೃತ್ವ ಕೊಡ್ತಾ ಇದ್ದೇವೆ. ದಯವಿಟ್ಟು ಎಲ್ಲ ವಿರೋಧ ಪಕ್ಷದ ನಾಯಕರಿಗೆ ನಮ್ಮ ಒಂದು ಕಿವಿ ಮಾತು, ಅಭಿವೃದ್ಧಿಯಲ್ಲಿ ನಮ್ಮ ಪುತ್ತೂರಿನ ಅಭಿವೃದ್ಧಿ ಬಗ್ಗೆ ಮಾತ್ರ ಸ್ಟ್ರೈಕ್ ಮಾಡಿ, ಏನಾದರೂ ತೊಂದರೆ ಇದ್ರೆ ಅದನ್ನು ನಮಗೆ ತಿಳಿಸಿ. ನಾವು ಅಭಿವೃದ್ಧಿಯ ವಿಚಾರದಲ್ಲಿ ಯಾವತ್ತೂ ರಾಜಕೀಯ ಮಾಡುವುದಿಲ್ಲ. ಬಹಳ ಯೋಜನೆ ಎಲ್ಲರಿಗೂ ಬಂದಂತ ಯೋಜನೆ ಎನ್ನುವಂತೆ ಬಹಳ ಖುಷಿ ಪಡ್ತಾ ಇದ್ದೇವೆ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಈ ಒಂದು ಹರ್ಷಾಚರಣೆ ನಾವು ಪುತ್ತೂರಿನ ಗಾಂಧಿಗಟ್ಟೆಯಲ್ಲಿ ಮಾಡ್ತಾ ಇದ್ದೇವೆ. ಇನ್ನು ಗ್ರಾಮದಲ್ಲಿ ನಾವು ಹರ್ಷಾಚರಣೆ ಮಾಡುವ ಮೂಲಕ ಪುತ್ತೂರಿಗೆ ಮೆಡಿಕಲ್ ಕಾಲೇಜ್ ಬಂದವರಿಗೆ ಎಲ್ಲರಿಗೂ ಹರ್ಷಾಚರಣೆ ಮಾಡುತ್ತಾ ಎಲ್ಲರಿಗೂ ಶ್ರೀ ಮಹಾಲಿಂಗೇಶ್ವರ ನಾವು ನಮ್ಮದೆಲ್ಲ ದೇವರುಗಳು ಒಳ್ಳೆಯದು ಮಾಡಲಿ ಅನ್ನುವಂತೆ ಮತ್ತೊಮ್ಮೆ ಅಶೋಕ್ ರೈ ಅವರಿಗೆ 10 ವರ್ಷ ಸತತವಾಗಿ ಇಲ್ಲಿ ಪುತ್ತೂರಲ್ಲಿ ಶಾಸಕರಾಗಿ. ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಪಿ ಆಳ್ವ, ಪುತ್ತೂರು ಪೂಡಾ ಸದಸ್ಯ ನಿಹಾಲ್ ಶೆಟ್ಟಿ, ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರವಿಪ್ರಸಾದ್ ಶೆಟ್ಟಿ, ಪ್ರಮುಖರಾದ ರಂಜಿತ್ ಬಂಗೇರ, ಅನ್ವರ್ ಕಾಸಿಂ, ನವೀನ್ ಪನ್ನೂರು, ಶರೀಫ್ ಬಲ್ನಾಡು, ರಾಮಣ್ಣ ಪಿಲಿಂಚ, ಫಾರೂಕ್ ಬಾಯಪೆ ಮತ್ತಿತರರು ಭಾಗವಹಿಸಿದ್ರು.